ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವ ಒಬ್ಬ ಶಿಕ್ಷಕನ ಜೀವನ ಅಭದ್ರತೆ ಒಳಗೈತಿ. ಸಾಮಾನ್ಯವಾಗಿ ಒಬ್ಬ ಶಿಕ್ಷಕಗೆ ಎಷ್ಟು ಸ್ಯಾಲ್ರಿ ಇರುತ್ತ? 12ರಿಂದ 15,000 ರೂಪಾಯಿ. ಇದ್ರಾಗ 15,000 ರೂಪಾಯಿ ಒಳಗ ಒಬ್ಬ ಶಿಕ್ಷಕನ ಜೀವನ ರೂಪಿಸಿಕೊಳ್ಳಕ್ಕಾಗತ್ತಾ? ಇಲ್ಲ. ವಿಪರ್ಯಾಸ ಏನಂದ್ರ, ಸಾಮಾನ್ಯವಾಗಿ ಒಬ್ಬ ಕೂಲಿ ಕೆಲಸ ಮಾಡೋನಿಗೆ ಪಗಾರ ಐತಿ 5ರಿಂದ 800 ರೂಪಾಯಿ ಐತಿ. ಅದು ಬಿಡ್ರಿ, ಒಬ್ಬ ಜೈಲ್ನಾಗ ಕೆಲಸ ಮಾಡೋರಿಗೆ 500 ರೂಪಾಯಿ ಪಗಾರ ಐತಿ. ಅಂದ್ರ ಶಿಕ್ಷಕನಿಗೆ ಯಾಕೆ ಇಷ್ಟು ಪಗಾರ ಕಡಿಮೆ ಐತಿ? ಅದು ತಿಳಿಯಾಲಾಗೈತೆ ನನಗೆ. ಸೊ ನಾ ಅದಕ್ಕೋಸ್ಕರ ಏನ್ ಹೇಳ್ತಾ ಇದೀನಿ ಅಂದ್ರ, ಸ್ಕಿಲ್ಗಳು ಡೆವಲಪ್ ಮಾಡ್ಕೋರಿ. ಯಾವ ರೀತಿ ಸ್ಕಿಲ್ಗಳು ಅಂದ್ರ, ಕಮ್ಯುನಿಕೇಶನ್ ಸ್ಕಿಲ್ ಆಗ್ಬೋದು, ಟೀಚಿಂಗ್ ಸ್ಟ್ರಾಟಜಿ ಆಗ್ಬೋದು, ಮತ್ತು ICT ಟೂಲ್ಸ್. ಯಾವ ರೀತಿ ನಿಮ್ ಟೀಚಿಂಗ್ ಇರ್ಬೇಕಪ್ಪ ಅಂದ್ರ, ಸದ್ಯ ಇವಾಗ ಯಾವ್ದಾರ ಒಂದು ಸ್ಕೂಲಿಗೆ ಡೆಮೋ ಕೊಟ್ರ ನಿಮ್ಮ ಡಿಮ್ಯಾಂಡ್ ಮ್ಯಾಗ ಅವ್ರ ಸ್ಯಾಲ್ರಿ ಕೊಡ್ಬೇಕು. ಅವ್ರ ಡಿಮ್ಯಾಂಡ್ ಮ್ಯಾಗ ನೀವು ಹೋದ್ರ ಕತ್ತಿ ದುಡ್ದಂಗ್ ದುಡ್ಸ್ಕೊತಾರ. ಪ್ರೈವೇಟ್ ಸೆಕ್ಟರ್ ಒಳಗೆ ಗೊತ್ತೈತಿ ಹೆಂಗ್ ದುಡ್ಸ್ಕೊತಾರ ಅಂತ ಹೇಳಿ. ಇದೆಲ್ಲ ಒಂದ್ ಕಡೆ ಆದ್ರೆ, ನೀವು ಹೋಮ್ ಟ್ಯೂಟರ್ ಮಾಡ್ಕೋರಿ, ಟ್ಯೂಷನ್ ಮಾಡ್ರಿ. ಟ್ಯೂಷನ್ ಇಂದ ಇಷ್ಟು ಲಾಭ ಐತ್ಲಾ, ರೊಕ್ಕ ಅನ್ನೋಕ್ಕಿಂತ ಒಂದು ಹೆಸರು ಮಾಡಿದ್ರೆ ನಿಮ್ಗೆ ಇಮ್ಯಾಜಿನ್ ಸಹ ಮಾಡೋಕ್ಕಾಗಲ್ಲ, ಅಷ್ಟು ಅಮೌಂಟ್ ಬರುತ್ತೆ. ಇಷ್ಟೆಲ್ಲ ಹೇಳಾಕತ್ತಿ, ನೀ ಏನ್ರ ಮಾಡಿ ಅನ್ಬೋದು. ಹೌದು, ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳತ್ತೀನಿ. ನಾನು ಡಿಗ್ರಿ ಮುಗಿದ್ಮೇಲೆನ ಟ್ಯೂಷನ್ ಚಾಲೂ ಮಾಡಿದ್ದೆ. ನನ್ನ ಡಿಗ್ರಿ ಸೆಪ್ಟೆಂಬರ್ ಮಂತ್ ಒಳಗೆ ಮುಗ್ದಿತ್ತ. ಸೊ B.Ed ಹಚ್ಚೋಕ್ಕಿಂತ ಮುಂಚೆ ಒಂದು 8 ತಿಂಗಳು ಗ್ಯಾಪ್ ಇತ್ತು. ಸೊ ನಾ ಏನ್ ಮಾಡಿದೆ, ಒಂದು ಪ್ರೈವೇಟ್ ಸೆಕ್ಟರ್ ಒಳಗೆ ಕೆಲ್ಸಕ್ಕೆ ಹೋಗಿದ್ದೆ. ಈವ್ನಿಂಗ್ ಬಂದ್ಮೇಲೆ ಸುಮ್ಮನೆ ಏನ್ ಕಾಲೇ ಕುಂದ್ರದ ಅಂತ ಹೇಳಿ ಟ್ಯೂಷನ್ ಚಾಲೂ ಮಾಡಿದೆ. ಸ್ಟಾರ್ಟಿಂಗ್ 5 ವಿದ್ಯಾರ್ಥಿಗಳಿಂದ ಹಿಡಿದ ಸುಮಾರು ಒಂದು 28-30 ವಿದ್ಯಾರ್ಥಿಗಳ ತನ ಅದು. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಬ್ಬ ವಿದ್ಯಾರ್ಥಿಗಳು 500 ರೂಪಾಯಿ ಹಿಡಿದ್ರ 25 ವಿದ್ಯಾರ್ಥಿಗಳಿಗೆ 12,500 ರೂಪಾಯಿ ಆಯ್ತು. ಇದಕ್ಕೆ ನಾನು ಎಷ್ಟು ಸಮಯ ಮೀಸಲಿಟ್ಟಿನಿ? 2 ತಾಸು ಅಷ್ಟ. ಸಂಜೆ ಮುಂದೆ 6ರಿಂದ 8 ಗಂಟೆ ತನಕ ಅಷ್ಟೇ ತಗೋತಿದ್ದೆ. ಸೊ ನೀವು ಒಬ್ಬ ಶಿಕ್ಷಕನಾಗಿ ಒಂದೇ ಇನ್ಕಮ್ ಆಗಿ ಕೂತ್ರ ಜೀವನ ನಡೆಸೋದು ವಜ್ಜ ಐತಿ. ಈಗಿನ ನೀವು ಇವಾಗಿನ ಜೀವನ ನೋಡಿರಿ ಯಾವ ರೀತಿ ಎಕ್ಸ್ಪೆನ್ಸಿವ್ ಐತೆ ಅಂತ ಹೇಳಿ. ಇದೆಲ್ಲ ಒಂದ್ ಕಡೆ ಆಗ್ಲಿ, ಶಿಕ್ಷಕ ವೃತ್ತಿ ಅನ್ನೋದು ನಿಸ್ವಾರ್ಥ ಸೇವೆಯಿಂದ ಮಾಡುವಂತ ಸೇವೆ. ಬಟ್ ಜೀವನ ಅಂತ ಅಂದ್ಮೇಲೆ ಜೀವನಕ್ಕೆ ರೊಕ್ಕ ಇಲ್ಲಾರ್ದ ಏನು ಮಾಡಕ್ಕಾಗಲ್ಲ, ಹೌದಲ್ವಾ? ಇವಾಗ ನಿಮ್ಗೂ ಗೊತ್ತೈತಿ, ಇವಾಗಿನ ಎಜುಕೇಶನ್ ಸಿಸ್ಟಮ್ ಹೆಂಗಾಗೈತಂದ್ರ ರೊಕ್ಕ ಬಿಸ್ನೆಸ್ ಮಾಡೋದಾಗ್ಬಿಟ್ಟೈತಿ. ನೋಡ್ತಾ ಇದ್ದವ್ರು ಹೇಳ್ತಾ ಇದ್ದೀನಿ. ಸೊ ಯಾವುದೇ ಪಾಲಕರಿಗೆ ಹೊರೆ ಆಗದಂತೆ ನಿಮ್ ನಾಲೆಜ್ ಮುಖಾಂತರ ಒಳ್ಳೆ ಶಿಕ್ಷಣ ಕೊಡ್ರಿ. ಮತ್ತೆ ಮುಂದಿಡಲು ಸಿಗೋಣ. ನಮಸ್ಕಾರ. ಸದಾ ನಿಮ್ಮೊಂದಿಗೆ ಸ್ಕೂಲ್ ಬಾಯ್ K28.